ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಬಗ್ಗೆ ಅವರ ಒಂದು ಮಾಹಿತಿಯನ್ನು ನಾನು ಸಂಗ್ರಹ ಮಾಡಿಕೊಂಡು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಮಂತ್ರಾಲಯಕ್ಕೆ ಎಲ್ಲರೂ ಹೋಗಿರ್ತಾರೆ. ಮಂತ್ರಾಲಯದ ಮಹಿಮೆ ಪವಾಡನ ಅಷ್ಟೊಂದು ಒಳ್ಳೆಯದು. ಮತ್ತು ಅವರ ಶಿಷ್ಯಂದ್ರಾದ ಅಪ್ಪಣ್ಣಾಚಾರ್ಯರು ಅವರ ತುಂಬ ಒಳ್ಳೆಯ ಶಿಷ್ಯಂದರು. ಅವರ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ನಾನು ಹೇಳಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂತ್ರಾಲಯ. ಇಲ್ಲಿ ಪ್ರತಿಯೊಂದು ಭಕ್ತರು ಜಾತಿ ಭೇದ ಇಲ್ಲದೇ ಹೋಗ್ತಾರೆ. ರಾಯರ ಪವಾಡನೂ ಅಷ್ಟೇ ಒಳ್ಳೆಯದಿದೆ. ಅವರ ಆಶೀರ್ವಾದ ಸಿಕ್ತಂದರೆ ಅವ್ರಿಗೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಅದಕ್ಕೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾರೆ. ರಾಯರ ಆಶೀರ್ವಾದ ತುಂಬ ಬೇಗನೆ ಸಿಗುತ್ತೆ. ಅವರ ಒಂದು ಆಶೀರ್ವಾದ ಸಿಕ್ತಂದರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಯಿತು. ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಎಲ್ಲ ಸಿಗುತ್ತೆ. ಇನ್ನು ಅವರ ಅಪ್ಪಣ್ಣಾಚಾರ್ಯ ಶಿಷ್ಯರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಸಿದ್ಧ ಮತ್ತು ಬಹುಶಃ ಅತ್ಯಂತ ಪ್ರಸಿದ್ಧ ಶಿಷ್ಯರಲ್ಲಿ ಒಬ್ಬರು ಅಪ್ಪಣ್ಣಾಚಾರ್ಯರು. ಪುರಂದರರು ತನ್ನ ಹಿಂದಿನ ಅವತಾರದಲ್ಲಿ ವ್ಯಾಸರಾಜನಿಗೆ ಹೇಗೆ ಇದ್ದರೋ ಹಾಗೆಯೇ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಇದ್ದರು. ರಾಯರು ಅವರ ಅಪಾರ ಜ್ಞಾನವನ್ನು ಬಳಸಿಕೊಂಡು ಬಿಚ್ಚಾಲೆಯಲ್ಲಿ ತಮ್ಮ ಗುರುಕುಲದಲ್ಲಿ ನೆರೆದಿದ್ದ ನೂರಾರು ವಿದ್ಯಾರ್ಥಿಗಳಿಗೆ ಕಲಿಸಿದವರು ಈ ಅಪ್ಪಣ್ಣಾಚಾರ್ಯರು. ಗುರುಕುಲಕ್ಕೆ ಕಟ್ಟಡವಿರಲಿಲ್ಲ, ಆದರೆ ಅದು ಜಪದ ಕಟ್ಟೆಯಲ್ಲಿ ತೆರೆದ ಸ್ಥಳ ಆಗಿತ್ತು. ವಿದ್ಯಾರ್ಥಿಗಳು ಬಿಚಲೆ ಎಂಬ ಹಳ್ಳಿಯನ್ನು ಸುತ್ತಿ ಸುತ್ತಿ ಭಿಕ್ಷೆ ಸಂಗ್ರಹಿಸಿದರು. ತಮ್ಮ ಜೀವಿತಾವಧಿಯಲ್ಲಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನು ಸ್ತುತಿಸುವ ಅನೇಕ ಶ್ಲೋಕಗಳನ್ನು ರಚಿಸಿದವರು. ಈ ಎಲ್ಲ ಶ್ಲೋಕಗಳು ಮೂಲತಃ ಸಂಸ್ಕೃತದಲ್ಲಿದ್ದವು. ರಾಯರ ಗೌರವಾರ್ಥವಾಗಿ ನಾವು ಇಂದು ಪಠಿಸುವ ರಾಘವೇಂದ್ರ ಸ್ತೋತ್ರ, ಮಂಗಲಾಷ್ಟಕ, ದಂಡಕ ಮುಂತಾದ ಹೆಚ್ಚಿನ ಸಂಸ್ಕೃತ ಸ್ತುತಿಗಳು ಅಪ್ಪಣ್ಣಾಚಾರ್ಯರ ರಚನೆಗಳೆಂದು ಹಲವರಿಗೆ ತಿಳಿದಿಲ್ಲ. ಅತ್ಯಂತ ಪ್ರಸಿದ್ಧವಾದ ರಚನೆ ಎಂದರೆ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ. ರಾಯರು ಬೃಂದಾವನವನ್ನು ಪ್ರವೇಶಿಸಲಿದ್ದಾರೆಂದು ಕೇಳಿ ಅಪ್ಪಣ್ಣಾಚಾರ್ಯರು ಉಕ್ಕಿ ಹರಿಯುವ ತುಂಗಭದ್ರೆ ನದಿಯನ್ನು ದಾಟಿ ಹೋದಾಗ ರಚಿಸಿದ ಪೂರ್ಣಬೋಧ ಶ್ಲೋಕದ ಒಂದು ಭಾಗ ಇದು. ರಾಯರು ಅಪ್ಪಣ್ಣಾಚಾರ್ಯರಿಗೆ ಸನ್ಯಾಸ ನೀಡಿ ಮಠದ ಮುಂದಿನ ಮುಖ್ಯಸ್ಥರನ್ನಾಗಿ ಮಾಡಲು ಬಯಸಿದ್ದರೂ ಅಪ್ಪಣ್ಣಾಚಾರ್ಯರು ನಿರಾಕರಿಸಿದರು. ಇದಕ್ಕೆ ಸರಳವಾದ ಕಾರಣವಿತ್ತು. ಅಪ್ಪಣ್ಣಾಚಾರ್ಯರು ತಂಬಾಕು ಜಗಿಯುವ ಚಟ ಹೊಂದಿದ್ದರು ಮತ್ತು ಅವರು ಎಂದಿಗೂ ಈ ಅಭ್ಯಾಸದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ರಾಯರು ಈ ಅಭ್ಯಾಸವನ್ನು ಬಿಡುವಂತೆ ಹಲವು ಬಾರಿ ಸಲಹೆ ನೀಡಿದ್ದರೂ ಅಪ್ಪಣ್ಣಾಚಾರ್ಯರು ಯಾವಾಗಲೂ ನಗುತ್ತಾ ತಾನು ಇದಕ್ಕೆ ದಾಸನಾಗಿದ್ದೇನೆ ಎಂದು ಹೇಳುತ್ತಿದ್ದರು. ಹೀಗಾಗಿ ಮಠದ ಮುಂದಿನ ಮುಖ್ಯಸ್ಥರಾಗಲಿಲ್ಲ. ಆದಾಗ್ಯೂ ರಾಯರ ಮೇಲಿನ ಅವರ ಭಕ್ತಿ ಪ್ರಶ್ನಾತೀತವಾಗಿತ್ತು. ಅವರು ರಾಯರಿಗಿಂತ 2 ವರ್ಷ ದೊಡ್ಡವರಾಗಿದ್ದರೂ ಬಿಚ್ಚಲೆಯಲ್ಲಿ ವಾಸವಾಗಿದ್ದ ರಾಯರು ಯಾವುದೇ ಸಮಸ್ಯೆಯನ್ನು ಎದುರಿಸದಂತೆ ನೋಡಿಕೊಳ್ಳಲು ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ತ್ಯಾಗ ಮಾಡಿಕೊಂಡರು. ರಾಯರು ಅಪ್ಪಣ್ಣಾಚಾರ್ಯರ ಮನೆಗೆ ಮೊದಲು ಕಾಲಿಟ್ಟಾಗ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಮೊದಲ ಪತ್ನಿಗೆ ಮಕ್ಕಳಿಲ್ಲ ಎಂದು ಅವರಿಗೆ ಅರಿವಾಯಿತು. ರಾಯರು ಸ್ವತಃ ಅಪ್ಪಣ್ಣಾಚಾರ್ಯರನ್ನು 2ನೇ ಮದುವೆಗೆ ಒತ್ತಾಯಿಸಿದಾಗ ಈ ಬಾರಿ ದಂಪತಿಗೆ ಮಕ್ಕಳಾದರು. ಈ ವಂಶಾವಳಿಯ ವಂಶಸ್ಥರು ಇಂದಿಗೂ ಮುಂದುವರೆದಿದ್ದಾರೆ ಮತ್ತು ಅವರಲ್ಲಿ ಒಬ್ಬರು ಜಪದ ಕಟ್ಟೆಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ಇನ್ನೊಬ್ಬರು ಪಾಳು ಬಿದ್ದ ಮನೆಯನ್ನು ನೋಡಿಕೊಳ್ಳುತ್ತಾರೆ. ಇಂದು ಹಳೆಯ ಬಿಚಲೆಯ ಗ್ರಾಮದ ಯಾವುದೇ ಮಾಹಿತಿ ಉಳಿದಿಲ್ಲ. ಅಕ್ಟೋಬರ್ 2009ರಲ್ಲಿ ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಇತರ ಪ್ರದೇಶಗಳನ್ನು ಮುಳುಗಿಸಿದ ಹಠಾತ್ ಪ್ರವಾಹದಲ್ಲಿ ಇಡೀ ಗ್ರಾಮವೇ ಕೊಚ್ಚಿ ಹೋಯಿತು. ಒಂದು ಸಣ್ಣ ಗುಡ್ಡದ ಮೇಲೆ ಹೊಸ ಬಿಚಲೆ ತಲೆ ಎತ್ತಿ ನಿಂತಿದೆ. ಇಂದಿಗೂ ಸಹ ಹಳೆಯ ಗ್ರಾಮದಲ್ಲಿ ಮುರಿದು ಬಿದ್ದ ಮನೆಗಳು ಮತ್ತು ನಾಶವಾದ ದೇವಾಲಯಗಳನ್ನು ನಾವು ನೋಡಬಹುದು. ಪವಾಡ ಸದೃಶವಾದ ಜಪದ ಕಟ್ಟೆಯಲ್ಲಿರುವ ಏಕಶಿಲಾ ಬೃಂದಾವನಕ್ಕೆ ಯಾವುದೇ ಹಾನಿಯಾಗಲಿಲ್ಲ. ಆದಾಗ್ಯೂ ಅಪ್ಪಣ್ಣಾಚಾರ್ಯರು ಮರದ ಕೊಂಬೆಗೆ ಅಕ್ಕಿ ಕುಟ್ಟುತ್ತಿದ್ದ ಗಮ್ ಮರದ ಮುಖ್ಯ ಕೊಂಬೆಯ ಪ್ರವಾಹದ ನೀರಿನಿಂದ ಕೊಚ್ಚಿ ಹೋಯಿತು. ಇಂದು ಹಳೆಯ ದೈತ್ಯನ ಒಂದು ಸಣ್ಣ ಮರ ಮಾತ್ರ ಉಳಿದಿದೆ. ನದಿ ನೀರು ಇಂದಿಗೂ ಪ್ರತಿ ವರ್ಷ ಬೃಂದಾವನವನ್ನು ಕೆಲವು ದಿನಗಳವರೆಗೆ ಮಾತ್ರ ಮುಳುಗಿಸುತ್ತದೆ. 2009ರ ಹಠಾತ್ ಪ್ರವಾಹವು ಕೇವಲ ನೆನಪು ಮಾತ್ರ, ಆದರೆ
ಅವು ಪ್ರಕೃತಿಯ ಕೋಪದ ನೋವಿನ ಜ್ಞಾಪನೆಯಾಗಿದೆ. ಆದಾಗ್ಯೂ ಜಪದ ಕಟ್ಟೆಗೆ ಹೆಚ್ಚಿನ ಹಾನಿಯಾಗಿಲ್ಲ. ಬೃಂದಾವನವನ್ನು ಹೊರತುಪಡಿಸಿ ಇತರ ರಚನೆಗಳು ಸಹ ಅಸ್ತಿತ್ವದಲ್ಲಿವೆ. ಹೀಗಾಗಿ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳ ದಂತಕಥೆ ಜೀವಂತವಾಗಿದೆ. ಜಾತಿ, ದೇಶ, ಧರ್ಮ ಅಥವಾ ಲಿಂಗವನ್ನು ಲೆಕ್ಕಿಸದೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಪ್ರತಿದಿನ 2 ಸಾಲುಗಳ ಚರಣವನ್ನು ಹಾಡುತ್ತಾರೆ. ಈ 2 ಸಾಲುಗಳು ಬಹುಶಃ ಅತ್ಯಂತ ಜನಪ್ರಿಯ ಸ್ತೋತ್ರವಾಗಿದೆ ಮತ್ತು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ದೇವಾಲಯಗಳಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಾಗ ಇದರ ಉತ್ತಂಗವು ಕಂಡುಬರುತ್ತದೆ. ನಮ್ಮ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೊಂದಿರುವ ಸ್ಥಾನವನ್ನು ಸಾರುವ 2 ಸಾಲುಗಳು ತುಂಬ ಸರಳವಾಗಿದ್ದು, ಒಂದು ಮಗು ಕೂಡ ಅದನ್ನು ಉಚ್ಚರಿಸಬಹುದು. ಈ ಸಾಲುಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವು ರಾಘವೇಂದ್ರ ಸ್ವಾಮಿಗಳ ಗೌರವಾರ್ಥವಾಗಿ ರಚಿಸಿದ ಪ್ರಸಿದ್ಧ ಪೂರ್ಣಬೋಧ ಸ್ತೋತ್ರ ಸಾಲುಗಳು. ಅಪ್ಪಣ್ಣಾಚಾರ್ಯರು ಬಿಚ್ಚಲೆಯಲ್ಲಿ ತುಂಗಾಭದ್ರಾ ನದಿಯನ್ನು ದಾಟಿ ಮಂತ್ರಾಲಯಕ್ಕೆ ಈಜುತ್ತಾ ಉದ್ರಿಕ್ತರಾಗಿ ಹೋಗುತ್ತಿದ್ದಾಗ ಈ ಸಂಪೂರ್ಣ ಸ್ತೋತ್ರವನ್ನು ಹಠಾತ್ತನೆ ಹೊರತಂದರು. ಆ ದಿನ ಆಗಸ್ಟ್ 8, 1761 ಮತ್ತು ಮಧ್ಯಾಹ್ನ ತುಂಬ ಮೀರಿತ್ತು. ಹೀಗಾಗಿ ಈ ಸುಂದರವಾದ ಶ್ಲೋಕವನ್ನು ಒಂದು ನಿರ್ದಿಷ್ಟ ದಿನ ಮತ್ತು ದಿನಾಂಕಕ್ಕೆ ಸಮ ಎಂದು ಹೇಳಬಹುದು. ರಾಘವೇಂದ್ರ ಸ್ವಾಮಿ ಮತ್ತು ಅಪ್ಪಣ್ಣಾಚಾರ್ಯರು ಬಿಚಲೆಯಲ್ಲಿ 12 ವರ್ಷ ಕಳೆದಿದ್ದರು. ಬೃಂದಾವನ ಪ್ರವೇಶದ ದಿನಾಂಕ ಹತ್ತಿರ ಬಂದಾಗ ಅಪ್ಪಣ್ಣಾಚಾರ್ಯರು ತಮ್ಮ ಬಳಿ ಇದ್ದರೆ ಅವರು ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿದಿತ್ತು. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಸಂಪೂರ್ಣವಾಗಿ ಭಕ್ತರಾಗಿದ್ದರು. ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ಹಿರಿಯರಾಗಿದ್ದರು. ರಾಯರ ಅಗತ್ಯಗಳನ್ನು ನೋಡಿಕೊಳ್ಳುವಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಅವರು ರಾಯರಿಗೆ ಆಹಾರವನ್ನು ಸಿದ್ಧಪಡಿಸಿದರು, ತತ್ವಶಾಸ್ತ್ರ ಮತ್ತು ಧರ್ಮದ ಬಗ್ಗೆ ಮಾತನಾಡಿದರು ಮತ್ತು ಚರ್ಚಿಸಿದರು. ರಾಯರು ಅವರ ಪಾಂಡಿತ್ಯಪೂರ್ಣ ಪ್ರವಚನವನ್ನು ಆಲಿಸಿದರು ಮತ್ತು ರಾಯರಿಗೆ ಮಲಗಿದಾಗಲೂ ಸಹ ತಮ್ಮ ಪಾದಗಳನ್ನು ಒತ್ತಿ ಹಿಡಿಯುತ್ತಿದ್ದರು. ಸಂಚಾರಕ್ಕೆ ಕಳುಹಿಸಿದರು. ನಂತರ ಅವರು ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವ ಮಂತ್ರಾಲಯದಲ್ಲಿ ಮತ್ತು ತುಂಗಭದ್ರೆಯ ಇತರ ದಡದಲ್ಲಿ ಬೃಂದಾವನವನ್ನು ಪ್ರವೇಶಿಸಲು ನಿರ್ಧರಿಸಿದರು. ಅಪ್ಪಣ್ಣಾಚಾರ್ಯರು ಬಿಚಲೆಗೆ ಹಿಂತಿರುಗಿದಾಗ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸಲು ನಿರ್ಧರಿಸಿದ ಬಗ್ಗೆ ಅವರಿಗೆ ತಿಳಿಸಲಾಯಿತು. ದುಃಖಿತ ಅಪ್ಪಣ್ಣಾಚಾರ್ಯರು ಆಗ ಉಕ್ಕಿ ಹರಿಯುತ್ತಿದ್ದ ತುಂಗಾಭದ್ರಾ ನದಿಗೆ ಧುಮುಕಿದರು. ಅಪ್ಪಣ್ಣಾಚಾರ್ಯರಿಗೆ ತಮ್ಮ ಸುರಕ್ಷತೆಯ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಅವರ ತುಟಿಗಳಲ್ಲಿ ರಾಘವೇಂದ್ರರಿಗೆ ಪ್ರಾರ್ಥನೆ ಮತ್ತು ಅವರು ತುಂಗಭದ್ರೆಯ ಇನ್ನೊಂದು ದಡಕ್ಕೆ ಈಜಲು ನಿರ್ಧರಿಸಿದರು. ನಂತರ ಅವರು 32 ಶ್ಲೋಕಗಳ ಪೂರ್ಣಬೋಧ ಸ್ತೋತ್ರವನ್ನು ರಚಿಸಿದರು. ಅವರಲ್ಲಿ ಈ 2 ಸಾಲುಗಳು ಒಂದು ಭಾಗವಾಗಿದೆ. ಅಪ್ಪಣ್ಣಾಚಾರ್ಯರು ತಮ್ಮ ಪ್ರಿಯತಮ ರಾಯರ ಬಳಿ ಇರಲು ನೀರಿನ ಅಲೆಯನ್ನು ಎದುರಿಸುತ್ತಿದ್ದಂತೆ ಇಡೀ ಸ್ತೋತ್ರವನ್ನು ರಚಿಸಲಾಗಿದೆ. ಈ ಸ್ತೋತ್ರದ ಆರಂಭವು ಬಿಚಲೆಯಲ್ಲಿ ಇಂದಿಗೂ ಕಾಣಬಹುದಾದ ಜಪದ ಕಟ್ಟೆಯಿಂದ ಬಂದಿದೆ. ಸ್ತೋತ್ರದ ಅಂತಿಮ ಪದಗಳು ಮಂತ್ರಾಲಯದಲ್ಲಿರುವ ರಾಘವೇಂದ್ರರ ಬೃಂದಾವನದ ಮುಂದೆ ಇದ್ದವು. ಅಪ್ಪಣ್ಣಾಚಾರ್ಯರು ಕೊನೆಗೆ ಆದರೆ ಒಂದೇ ಸಾಲವನ್ನು ಮುಗಿಸಿದಾಗ ಅಂತಿಮ ಫಲಕವನ್ನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ಇರಿಸಲಾಗಿತ್ತು. ಕಣ್ಣೀರು ಸುರಿಸುತ್ತಾ ಅಪ್ಪಣ್ಣಾಚಾರ್ಯರು ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಬೃಂದಾವನದ ಮೇಲೆ ಬಿದ್ದು ದುಃಖದಿಂದ ಅಳುತ್ತಾ ತಮ್ಮ ಆತ್ಮೀಯ ಸ್ನೇಹಿತ, ತತ್ವಜ್ಞಾನಿ ಮತ್ತು ಗುರುಗಳನ್ನು ಕರೆದರು. ಪೂರ್ಣಬೋಧ ಶ್ಲೋಕ ಅಥವಾ ಸ್ತೋತ್ರವು ಇನ್ನೂ ಪೂರ್ಣಗೊಂಡಿರಲಿಲ್ಲ, ಏಕೆಂದರೆ ಅಪ್ಪಣ್ಣಾಚಾರ್ಯರು ಯೋಭಕ್ತ್ಯಾ ಗುರುರಾಘವೇಂದ್ರ ಚರಣದ್ವಂ ಸ್ಮರನ್ ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ಸ ಅಶುಂಕ ಕಿಂಚನ್ ಕ್ವಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಚೋದಯಾತ್ ಕೀರ್ತಿ ದಿಗ್ವಿತತಿ ವಿಭುತಿರುತ್ತಲು. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರಿಗೆ ತಮ್ಮನ್ನು ತಾವು ತೋರಿಸಿಕೊಂಡು ಸಾಕ್ಷಿ ಹಯ ಸ್ತೋತ್ರಹಿ ಎಂಬ ಸ್ತೋತ್ರವನ್ನು ಪೂರ್ಣಗೊಳಿಸಿದರು ಎಂದು ನಂಬಲಾಗಿದೆ. ಅಪ್ಪಣ್ಣಾಚಾರ್ಯರು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳು ತುಂಬ ಪ್ರಭಾವಿತರಾದರು. ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಯಲ್ಲಿ ಮುಳುಗದೆ ಸಾಗಲು ಸಹಾಯ ಮಾಡಿದರು ಎಂದು ನಂಬಲಾಗಿದೆ. ಅವರು ಬೃಂದಾವನದಲ್ಲಿ ಕುಳಿತಿದ್ದಾಗ ಮತ್ತು ಅವರ ಭಕ್ತರು ರಚನೆಯನ್ನು ಮುಚ್ಚಲು ಕಲ್ಲುಗಳನ್ನು ಹಾಕುತ್ತಿದ್ದಾಗಲೂ ಇದು ಅವರ ಮೊದಲ ಪವಾಡವಾಗಿತ್ತು. ಹೀಗೆ ಬಿಚ್ಚಲೆಯಲ್ಲಿ ಪ್ರಾರಂಭವಾದ ರಾಘವೇಂದ್ರ ಶ್ಲೋಕ ಅಥವಾ ಗುರು ಶ್ಲೋಕ ಎಂದು ಕರೆಯಲ್ಪಡುವ ಈ ಶ್ಲೋಕವು ಮಂತ್ರಾಲಯದ ರಾಯರ ಬೃಂದಾವನದಲ್ಲಿ ಕೊನೆಗೊಂಡಿತು. ಶ್ಲೋಕದ ಆರಂಭವು ಬಿಚಲೆಯಲ್ಲಿನ ನೆಚ್ಚಿನ ಜಪದ ಕಟ್ಟೆಯಲ್ಲಿ ನಡೆಯಿತು ಮತ್ತು ರಾಯರು ಸ್ವತಃ ಶ್ಲೋಕದ ಪೂರ್ಣಾಹುತಿಯನ್ನು ಸೂಚಿಸುವುದರೊಂದಿಗೆ ಕೊನೆಗೊಂಡಿತು. 2009 ಅಕ್ಟೋಬರ್ನಲ್ಲಿ ಬಿಚಲೆ, ಮಂತ್ರಾಲಯ ಮತ್ತು ಕರ್ನೂಲಿನ ಹಲವಾರು ಹಳ್ಳಿಗಳು ಮತ್ತು ಪಟ್ಟಣಗಳನ್ನು ಧ್ವಂಸಗೊಳಿಸಿದ
ಪ್ರವಾಹದಲ್ಲಿ ಜಪದಕಟ್ಟೆಯು ಅಲ್ಪ ಸ್ವಲ್ಪ ಹಾನಿಯನ್ನು ಅನುಭವಿಸಿದೆ. ನೀವು ಬಿಚಲೆಗೆ ಭೇಟಿ ನೀಡಿದರೆ ಅಪ್ಪಣ್ಣಾಚಾರ್ಯರ ವಂಶಸ್ಥರಲ್ಲಿ ಒಬ್ಬರನ್ನು ನೀವು ಭೇಟಿ ಮಾಡಬಹುದು. ಅವರು ಅಪ್ಪಣ್ಣಾಚಾರ್ಯರು ಕೆರಳಿದ ತುಂಗಭದ್ರಾ ನದಿಗೆ ಧುಮುಕಿದ ಸ್ಥಳವನ್ನು ನಿಮಗೆ ತೋರಿಸುತ್ತಾರೆ. ಇದು ಸ್ಕೋಲಾದ ಸ್ಥಳವಾಗಿತ್ತು. ಈ ಶ್ಲೋಕವು ಭಕ್ತಿ ಮತ್ತು ಗೌರವದಿಂದ ತುಂಬಿದ್ದು ಅದು ಎಲ್ಲ ಕಾಲದಿಂದಲೂ ಅತ್ಯಂತ ಜನಪ್ರಿಯ ಸಾಲುಗಳಾಗಿವೆ. ನೀವು ಅದನ್ನು ಎಲ್ಲೆಡೆ ನೋಡಬಹುದು. ಬಹುತೇಕ ಎಲ್ಲ ರಾಘವೇಂದ್ರ ಸ್ವಾಮಿ ದೇವಾಲಯಗಳಲ್ಲಿ, ರಾಘವೇಂದ್ರ ಸ್ವಾಮಿಗಳ ಪುಸ್ತಕದಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನರ ತುಡಿಗಳಲ್ಲಿ. ಹೀಗಾಗಿ ಈ ಶ್ಲೋಕವು ಹಲವಾರು ವಿಷಯಗಳಿಗೆ ಮುಖ್ಯವಾಗಿದೆ. ಮೊದಲನೆಯದಾಗಿ ಇದು ಅಪ್ಪಣ್ಣಾಚಾರ್ಯರಿಗೆ ನದಿ ದಾಟಲು ಸಹಾಯ ಮಾಡಿತು. ಎರಡನೆಯದಾಗಿ ಭಕ್ತಿಯು ಕಣ್ಣಿಗೆ ಕಾಣದವರನ್ನು ಸಹ ಚಲಿಸಬಲ್ಲದು ಎಂದು ತೋರಿಸಿತು. ಮೂರನೆಯದಾಗಿ ರಾಯರು ದೈಹಿಕವಾಗಿ ಇಲ್ಲದಿದ್ದರೂ ಸಹ ಇದನ್ನು ಪೂರ್ಣಗೊಳಿಸಿದರು. ಶ್ಲೋಕವನ್ನು ಪೂರ್ಣಗೊಳಿಸಿದ ಬೃಂದಾವನದ ಧ್ವನಿಯು ಭಕ್ತಿಯು ಯಾರನ್ನಾದರೂ ಚಲಿಸಬಲ್ಲದು ಎಂದು ನಮಗೆ ತೋರಿಸುತ್ತಿದೆ. ಇದು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ತೋರಿಸಿದ ಒಂದು ಭಕ್ತಿ ಗೌರವ. ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ಅಪ್ಪಣ್ಣಾಚಾರ್ಯರ ಮೇಲೆ ಅಷ್ಟೇ ಅವರ ಮೇಲೆ ಒಂದು ನಂಬಿಕೆ ಇತ್ತು. ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ತುಂಬ ಭಕ್ತಿಯಿಂದ ಅವರ ಜೊತೆ ನಡ್ಕೋತಾ ಇದ್ದರು. ಈ ಒಂದು ಅವರ ಮಾಹಿತಿಯನ್ನು ನೀವು ಕೇಳಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮಗೂ ಸಿಗುತ್ತೆ. ಇದು ಇಷ್ಟು ವಿಡಿಯೋ ಆಗಿತ್ತು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.